बेळगाव जिल्ह्यातील कराटे क्रीडा क्षेत्रात महत्त्वाची घडामोड घडली आहे. बेळगाव जिल्हा स्पोर्ट्स कराटे असोसिएशनच्या नूतन पदाधिकाऱ्यांची घोषणा करण्यात आली आहे. या संदर्भात आयोजित पत्रकार परिषदेत संघटनेचे सचिव जितेंद्र काकतीकर यांनी माहिती दिली. जिल्ह्यात कराटे खेळाला चालना देणे आणि खेळाडूंना योग्य व्यासपीठ उपलब्ध करून देणे हा या नव्या संघटनात्मक रचनेचा मुख्य उद्देश असल्याचे त्यांनी सांगितले. अखिल कर्नाटक स्पोर्ट्स कराटे असोसिएशन आणि कराटे इंडिया ऑर्गनायझेशनची मान्यता असलेल्या या असोसिएशनने जिल्ह्यातील कराटे प्रशिक्षणात गुणवत्ता आणि शिस्त राखण्याचा निर्धार व्यक्त केला आहे. तसेच जिल्ह्यातील सर्व कराटे प्रशिक्षण केंद्र आणि अकादमींनी या असोसिएशनची संलग्न व्हावे असे आवाहन करण्यात आले. आज प्रेस मीट मध्ये मी सांगायला इच्छित करतो की येणारे कराटे भविष्य बेळगावमध्ये आणि परत ब्राईट व्हावं, ग्रामीण भागामध्ये वाढावं. आपण आपलं वर्कलोड डिवाइड करून दिलेलं आहे, सर्वांना वर्क अलॉटमेंट केलेलं आहे आणि ॲज पर द डायरेक्शन ऑफ स्टेट अँड नॅशनल बॉडी आपण आपल्या जिल्हा संघटनामध्ये काही चेंजेस करायचा होता, ते आपण चेंजेस केलेलं आहे. तर माध्यमिक रूपिक आपण हे तुम्हाला मेसेज देत आहे की बेळगावकरांना हे मेसेज सर्व घरोघरी पोहोचवणं असा माझी विनंती आहे. थँक्यू. यावेळी संघटनेचे अध्यक्ष गजेंद्र काकतीकर यांनी नूतन पदाधिकाऱ्यांचे नावे जाहीर केले. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಾರ್ಷಿಕ ಕರಾಟೆ ಶಿಕ್ಷಕರನ್ನ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಕರಾಟೆ ಅಸೋಸಿಯೇಷನ್ ವತಿಯಿಂದ ಮೀಟಿಂಗ್ ಮಾಡೋ ಕಾರಣ ಅಂದರೆ ಪ್ರತಿ ವರ್ಷ ನಾವು ಕರಾಟೆ ಉನ್ನತಿಗಾಗಿ ಅಪ್ಡೇಟ್ಗಳಿಗಾಗಿ ಕರಾಟೆಯಲ್ಲಿರುವ ಪ್ರತಿಯೊಂದು ಡಿಸ್ಟಿಕ್ಕು, ಸ್ಟೇಟು, ನ್ಯಾಷನಲ್ಲು ಹಾಗೂ ಇಂಟರ್ನ್ಯಾಷನಲ್ಲು ವರ್ಲ್ಡ್ ಕರಾಟೆ ಫೆಡರೇಷನ್ ಮಟ್ಟ ಏನು ಅಪ್ಡೇಟ್ ಆಗಿದೆ, ಯಾವ ಟೈಪ್ ಕೋಚಿಂಗ್ ಮಾಡಬೇಕು ಮತ್ತು ಏನು ನಮ್ಮ ಕರಾಟೆ ಬೆಳಗಾವಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಯಾವ ಮಟ್ಟಕ್ಕೆ ಮತ್ತು ಮುಟ್ಟಬೇಕು ಮತ್ತು ಈ ಕರಾಟೆದಿಂದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಯಾವ ಟೈಪ್ ಉನ್ನತಿ ಸ್ಥಾನ ಪಡ್ಕೋಬೇಕು ಅವರು, ಅದ್ರ ಬಗ್ಗೆ ನಾವೆಲ್ಲ ಶಿಕ್ಷಕರಿಗೆ ಕರೆಸಿ ನಾವು ಕರಾಟೆ ಮೀಟಿಂಗ್ಸ್ ಮಾಡ್ತಿರ್ತೇವೆ ಪ್ರತಿ ವರ್ಷ. ಆದರೆ ಈ ವರ್ಷ ವಿಶೇಷವೇನೆಂದರೆ ಈ ನಮ್ಮ ಕರಾಟೆ ಅಸೋಸಿಯೇಷನ್ದಲ್ಲಿ ಭಾಳಷ್ಟು ವರ್ಷ, ಸುಮಾರು 26, 27, 30 ವರ್ಷ ಮಟ್ಟ ನಮ್ಮ ಕರಾಟೆ ಈ ವ್ಯವಸಾಯದಲ್ಲಿ, ಕರಾಟೆ ಈ ನಮ್ಮ ಟ್ರೈನಿಂಗ್ ಸೆಂಟರ್ದಲ್ಲಿ ಭಾಳಷ್ಟು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಶಿಕ್ಷಕರು ಆಗಲಿ, ಮೆಂಬರ್ಸ್ಗಳು ಆಗಲಿ ಕಷ್ಟಪಟ್ಟು ದುಡಿದಿದ್ದಾರೆ, ಭಾಳ ವರ್ಷ ಆಯಿತು. ಆದರೆ ಇವರೆಲ್ಲ ಕರಾಟೆ ಶಿಕ್ಷಕರು ತಮ್ಮ ಕರಾಟೆ ಫೀಲ್ಡಲ್ಲಿ ಬ್ರ್ಯಾಂಚಸ್ಗಳನ್ನು ತೊಗೊತ ಮುಂದೆ ಮಕ್ಕಳಿಗೆ ಒಯ್ತಾ ಇದ್ದಾರೆ. ನಮ್ಮ ಅಸೋಸಿಯೇಷನ್ದಲ್ಲಿ ಹಲವಾರು ವರ್ಷದಿಂದ 2016ದಿಂದ ನಾವು ಈ ಅಸೋಸಿಯೇಷನ್ ಬಿಲ್ಡಪ್ ಮಾಡಿದ್ದೇವೆ. ಈ 2016ದಿಂದ ನಾವು ಭಾಳಷ್ಟು ಭಾಳ ಮಾಡಿದ್ದೇವೆ. ಇದ್ರ ಬಗ್ಗೆ ನಮ್ಮ ಅಸೋಸಿಯೇಷನ್ದಲ್ಲಿ ನಾವು ಮುಂದಾಗುವ ಡಿಸ್ಟಿಕ್ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ, ಇಲ್ಲ ರಾಷ್ಟ್ರೀಯ ನ್ಯಾಷನಲ್ ಲೆವೆಲ್ ಕರಾಟೆ ಕಾಂಪಿಟಿಷನ್ಗಳಲ್ಲಿ ಮಕ್ಕಳಿಗೆ ಬೆನಿಫಿಟ್ಸ್ ಆಗ್ಬೇಕು. ಹಾಗೆ ಮಕ್ಕಳಿಗೆ ಯಾವ ಟೈಪ್ ರೇಂಜ್ ರೆಡಿ ಮಾಡಿ ಆ ಹುಡುಗರಿಗೆ ಇಂಟರ್ನ್ಯಾಷನಲ್ ಕಾಂಪಿಟಿಷನಲ್ಲಿ ಭಾಗವಹಿಸಲಿಕ್ಕೆ ಸಹಾಯವಾಗಬೇಕು. ಹಂಗೆ ನಾವೆಲ್ಲ ಯೋಜನೆ ಮಾಡ್ಕೊಂತ ಹೋಗ್ತಿರ್ತೇವೆ. ಸೊ ಈ ಸಲ ನಾವು ಅಸೋಸಿಯೇಷನ್ ವತಿಯಿಂದ ಈ ಸೀನಿಯರ್ ಕರಾಟೆ ಕೋಚರ್ಸ್ಗಂತೂ ಅವ್ರನ್ನೇ ಒಂದು ಅಸೋಸಿಯೇಷನ್ದಲ್ಲಿ ಪದಾಧಿಕಾರಿ ಅಂತೂ ನಾವು ಕೊಡ್ತಾ ಇದ್ದೇವೆ. ಪ್ರೆಸ್ ಮೀಟಲ್ಲಿ ಹೇಳ್ಬೇಕಂದ್ರೆ ಈ ಎಷ್ಟು ಜನ ತಮ್ಮ ಕರಾಟೆ ಲೈಫಲ್ಲಿ ಸುಮಾರು 1995, 1996, 1997, 1999 ಆ್ಯಂಡ್ 2000 ಮಟ್ಟ ಅವರು ಅವಾಗಿನ ಮಟ್ಟ ಅವರು ಕರಾಟೆ ಫೀಲ್ಡ್ದಿಂದ ಇನ್ನೂ ಮಟ್ಟ ಇವಾಗಿನ ಮಟ್ಟ ಅವರು ಕರಾಟೆ ಫೀಲ್ಡಲ್ಲಿದ್ದಾರೆ, ಕರಾಟೆ ಅಭಿಮಾನಿಯಾಗಿ ಇದ್ದಾರೆ. ಕರಾಟೆ ಉನ್ನತಿ ಬಗ್ಗೆ ಬಹಳಾಗಿ ವಿಚಾರ ಮಾಡ್ತಾರೆ. ಕರಾಟೆ ಡೆವಲಪ್ ಮಾಡಿ ಮಕ್ಕಳಿಗೆ ಯಾವುದಾದ್ರು ಬೆನಿಫಿಟ್ ಮಾಡ್ಬೇಕಾ ಅದ್ರ ಬಗ್ಗೆ ವಿಚಾರ ಮಾಡೋಂಥ ವ್ಯಕ್ತಿಗಳಿಗೆ ಮತ್ತು ಅಂಥ ವ್ಯಕ್ತಿಗಳಿಗೆ ನಾನು ಭಾಳ ಇಚ್ಛೆ ಇಟ್ಟಿದ್ದೇನೆ. ನಾವು ಚಾಯ್ಸ್ ಮಾಡಿದ್ದೇವೆ. ಆ್ಯಸ್ ಅ ಪ್ರೆಸಿಡೆಂಟ್ ಗಜೇಂದ್ರ ಕಾಕತೀಕರ್ ಮತ್ತು ಜಿತೇಂದ್ರ ಕಾಕತೀಕರ್ ಸೆಕ್ರೆಟರಿ, ನಾವು ಭಾಳ ವಿಚಾರ ಮಾಡಿ 4 ಜನನ್ನ ಆಯ್ಕೆ ಮಾಡಿದ್ದೇವೆ. ಇವರು ಅವರ ವಿಭಾಗಗಳು ನಾವೆಲ್ಲ ಹೇಳ್ಕೊಡ್ತೇವೆ ಅವ್ರಿಗೆ. ಸೆಕೆಂಡ್, ಇವರು ಕರಾಟೆನ ನಾವು ಹೇಗೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಅವರು ಕೈ ಹಚ್ಚಬೇಕು ಮತ್ತು ಈ ಕರಾಟೆ ಗೇಮನ್ನು ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಏನಿದೆ ಆ ಲೆವೆಲ್ ಮಟ್ಟ ಮಕ್ಕಳಿಗೆ ಬೆನಿಫಿಟ್ ಆಗುವಂತ ಅವರು ನಮ್ಮ ಜೊತೆ ಇರ್ತಾರಂತ ನಾನು
ಭರೋಸಾ ಇಟ್ಟಿದ್ದೇನೆ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಬೇಕಂದ್ರೆ ಪ್ರೆಸ್ ಮೀಟಲ್ಲಿ ಈ 4 ಜನರಲ್ಲಿ ನಾನು ಆಯ್ಕೆ ಮಾಡಿದ್ದೇವೆ. ಒಂದು ಈ ಪೋಸ್ಟ್ ಇದೆ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಅಂತೂ. ವೈಸ್ ಪ್ರೆಸಿಡೆಂಟ್ ಪೋಸ್ಟು 4 ಪೋಸ್ಟಲ್ಲಿ ಒಂದನೇದು ಅರ್ಬನ್ನಲ್ಲಿ ಮಿಸ್ಟರ್ ರಾಘವೇಂದ್ರ ಹನ್ಗಲ್ ಅಂತೂ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಅಂತೂ ಆಯ್ಕೆ ಮಾಡಿದ್ದೀನಿ. ರಾಘವೇಂದ್ರ ಹನ್ಗಲ್, ಪ್ಲೀಸ್ ಗಿವ್ ಅಭಿನಂದನೆ. ಅದರಲ್ಲಿ ಮತ್ತೊಬ್ಬರು ಅರ್ಬನ್ನಲ್ಲಿ ವಿನಾಯಕ್ ಮೋರೆ ಅಂತೂ ಅವರನ್ನು ಆಯ್ಕೆ ಮಾಡಿದ್ದೇವೆ. ಓಕೆ, ರೂರಲ್ನಲ್ಲಿ ಇಬ್ಬರು ಮತ್ತೆ ಆಯ್ಕೆ ಮಾಡಿದ್ದೇವೆ. ಒಬ್ಬರು ಪ್ರಭಾಕರ್ ಕಿಲ್ಲೇಕರ್ ಅಂತ ಆಯ್ಕೆ ಮಾಡಿದ್ದೇವೆ. ನೆಕ್ಸ್ಟು ಮತ್ತೊಂದು ಆಯ್ಕೆ ಮಾಡಿದ್ದು ಪರಶುರಾಮ್ ಕಾಕ್ತಿ ಅಂತೂ ವೈಸ್ ಪ್ರೆಸಿಡೆಂಟ್ ಪೋಸ್ಟ್. ಸೊ ಇವತ್ತು ನಾವು ಈ 4 ಜನನ ಒಂದು ಪ್ರೆಸ್ ಮೀಟ್ ಒಳಗೆ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ನಾವು ಕರಾಟೆ ಇಲ್ಲೂ ಮಠ ನಾವು ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್ ಡಿಪಾರ್ಟ್ಮೆಂಟ್ ಕಾಂಪಿಟೇಷನು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಕಡೆ ನಾವು ಕೋಚಿಂಗ್ ಮಾಡಿದ್ದೇವೆ, ಟ್ರೈನಿಂಗ್ ಮಾಡಿದ್ದೇವೆ, ಡೆಮೋ ಮಾಡಿದ್ದೇವೆ. ಸೆಲ್ಫ್ ಡಿಫೆನ್ಸ್ ಹೆಣ್ಮಕ್ಕಳಿಗೆ ಯಾವ ಟೈಪ್ ಯೂಸ್ ಮಾಡಬೇಕು ಅನ್ನೋ ಎಷ್ಟೆಷ್ಟೋ ವರ್ಕ್ಶಾಪ್ ಮಾಡಿದ್ದೇವೆ. ಹೆಣ್ಮಕ್ಕಳಿಗೆ RMS ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಡಿಪಾರ್ಟ್ಮೆಂಟ್ ಥ್ರೂ ಕರಾಟೆ ಟ್ರೈನಿಂಗ್ ತರಬೇತಿ ಇತ್ತು. ಅಲ್ಲಿ ನಮ್ಮ ಮಕ್ಕಳು ಎಲ್ಲ ಶಿಕ್ಷಕರು 100, 200, 300 ಕಿಲೋಮೀಟರ್ಸ್ ದೂರ ಮೋಟರ್ ಬೈಕ್ ಮೇಲೆ ಹೋಗಿ ಕೋಚಿಂಗ್ ಮಾಡಿ ಬಂದಿದ್ದಾರೆ. ಇದರ ಅರ್ಥ ಎಲ್ಲ ಕರಾಟೆಗೆ ಉನ್ನತಿ ಆಗಲಿ, ಮಕ್ಕಳಿಗೆ ಸ್ಪೆಷಲಿ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆ ಕಲಿಯದ ಅರಿವು ಬರಬೇಕಂತ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಇಷ್ಟು ವರ್ಷ ಮಾಡ್ತಾನೆ ಬಂದಿದ್ದೇವೆ. ಇನ್ನು ಮುಂದೆ ಇಚ್ಛೆ ಇಡ್ತೇನೆ, ನಾ ಆಯ್ಕೆ ಮಾಡಿ ನಾನು ಭರೋಸೆ ಇಟ್ಟು ಈ 4 ಜನಕ್ಕೆ ಆಯ್ಕೆ ಮಾಡಿದ್ದೇವೆ, ನಾನು ಮತ್ತು ಸೆಕ್ರೆಟರಿ. ತೋ ನನ್ನ ಭವಿಷ್ಯ ಮುಂದೆ ಆಗುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರು ನಮಗೆ ಹೆಗಲು ಕೊಟ್ಟು ಹೆಗಲಾಗಿ ನಿಂತು ಅವರು ಈ ಎಲ್ಲ ಕರಾಟೆ ಪಂದ್ಯಾವಳಿ ಆಗಲಿ, ಎಲ್ಲ ಕರಾಟೆ ಸ್ಪರ್ಧಕರ ಮಕ್ಕಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಬೆಳಗಾವಿ ಹೆಸರು ಮುಂದುವಯ್ತಾರಂತ ನಾನು भरोसा इडतेने. थँक्यू नमस्कार. याशिवाय बैलहोंगल, सौंदत्ती, गोकाक आणि खानापूर या तालुक्यांसाठीही समन्वयकांची नियुक्ती करण्यात आली आहे. पत्रकार परिषदेदरम्यान नूतन पदाधिकाऱ्यांचा सत्कार करून त्यांना पुढील कार्यासाठी शुभेच्छा देण्यात आल्या. So, good afternoon, everyone. I especially thank Mr. Gajendra Khaktikar and Jitendra Khaktikar to allot this post to me, as well as Vinayak More and Prabhakar Kilekar and Parshuram Kakti. One thing what I want to tell is, ನಾನು ಹೇಳಬೇಕಾಗಿದೆ ಅಂದರೆ with the support of all people, not only we presidents, ये सब जो भी बैठे हैं यहाँ पे has a equal contribution in this. So I thank you all, whoever is sitting here. Post doesn't matter, but however it is. So regarding this development and all, recently Mr. Gajendra Khaktikar and Jitendra Khaktikar has taken 2 ladies to this one, Dubai. First international trip that was, for which we are looking to come forward and improve our academy and take it to that level of this one. What is that? International level. So after Bangalore, I think so only Belgaum is the best karate academy here in this Karnataka. So I have seen wherever they come and they have taken all first prize only and come from there over there. So I congratulate each and everyone, and we'll try and get this academy forward and make an example, as much they have a lot of facilities now getting from government also. So we'll try and get it into that, in which Jitu sir is very much involved in government academy and all, whatever it is there. He looks after that everything and all. So thank you. First of all, press and all instructors, I welcome from my side. और एकेडमी की तरफ से हम वेलकम करते हैं और धन्यवाद भी देते हैं कि आपने टाइम निकाल के यहाँ पे आया है. उसके साथ ही जो मुझे पोस्ट दिया गया है वाइस प्रेसिडेंट का, उसके लिए मैं गजेंद्र काक्तिकर सर प्रेसिडेंट और सेक्रेटरी जितेंद्र काक्तिकर का धन्यवाद कहता हूँ, शुक्रिया अदा करता हूँ कि उन्होंने मुझके ऊपर एक रिस्पॉन्सिबिलिटी दी है और ये रिस्पॉन्सिबिलिटी को मैं
खड़ा उतरूँ ऐसी मैं अपेक्षा करता हूँ खुद से। और कराटे के बारे में थोड़ा बात करना है कि ये जो एसोसिएशन रहेगा वो कम्प्लीटली अभी तक कराटे के ऊपर ही काम किया है, डिस्ट्रिक्ट डेवलपमेंट के ऊपर ही काम किया है, और आगे भी हमारा एम यही रहेगा कि कराटे को किस तरीके से हम ऊपर लेके जाए। साथ ही में जो हमारा पीछे का बैकग्राउंड अभी कोई नहीं बताया, तो मैं एक छोटी सी झलक बता दूंगा कि हर साल डिस्ट्रिक्ट एकेडमी से मिनिमम 50 to 100 स्टूडेंट्स एवरी ईयर क्यू नेशनल्स में पार्टिसिपेट कर रहे हैं। AGFI गेम्स तो खेल ही रहे हैं, साथ ही में क्यू नेशनल्स पार्टिसिपेट कर रहे हैं। और लास्ट 3-4 साल से हम देखेंगे तो नेशनल्स में हमारे स्टूडेंट्स पार्टिसिपेट कर ही रहे हैं और साथ ही में मेडल्स भी ला रहे हैं। हाँ, अभी क्वांटिटी हमारा सिंगल डिजिट में है, 3-4 मेडल्स हमको आ रहे हैं एवरी ईयर। बट मैं आशा करता हूँ आगे 3-4 साल में 10 से ज़्यादा हमारे मेडल्स एवरी ईयर क्यू नेशनल्स में आए। और साथ ही में जैसे कि इसी साल 2 प्लेयर्स ने, दिस इज़ द फर्स्ट टाइम बेलगाम से कोई कराटे प्लेयर्स WCAP खेल रहा है। इट इज़ अ बिग अचीवमेंट्स। उसके लिए फिर से मैं कॉन्ग्रेचुलेट करता हूँ प्रेसिडेंट और सेक्रेटरी को। उनके हार्ड वर्क के वजह से ये प्लेटफॉर्म मिला है। जो चीज़ 20 साल से नहीं हो रही है वो अचीव करना बहुत बड़ी बात है, पार्टिसिपेट करना बहुत बड़ी बात है। और WCAP जैसे इवेंट में जाके स्टूडेंट्स ने पार्टिसिपेट किया है और अभी एक विंडो ओपन हो गया है। अभी एवरी ईयर हर साल मिनिमम 1 WCAP इवेंट्स हमारे डिस्ट्रिक्ट से स्टूडेंट्स के लिए मैं आशा करता हूँ। और धन्यवाद करता हूँ। थैंक यू। अशा आणखीन अपडेटसाठी फॉलो करा वॉइस ऑफ वेणुग्रामला।